ಎಲ್ರಿಗೂ ನಮಸ್ಕಾರ. ಸಿನಿಮಾ ವಿಚಾರನೆ ಫೈನಲ್ ಆಗಿ ಯಾವ ಸಿನಿಮಾ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಕೆ.ಡಿ. ಸಿನಿಮಾ, ನಮ್ಮ ಧ್ರುವ ಸರ್ಜಾ ಅವರು ಪ್ರೇಮ್ ಡೈರೆಕ್ಷನ್ ಮಾಡಿರೋ, ನಮ್ಮ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾ ಕೆ.ಡಿ. ಇದೇ ಏಪ್ರಿಲ್ 30ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಅಂದರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾರೆ. ಎಲ್ಲ ವಿಚಾರ ಇದೆಲ್ಲ ಗೊತ್ತು. ಸೊ ಅದು ಆಲ್ರೆಡಿ ಅಂದರೆ ಟ್ರೈಲರು ಡಿಲೀಟ್ ಆಗೋಯ್ತು, ಮತ್ತು ಏನೋ ಚೇಂಜ್ ಮಾಡಿಬಿಟ್ಟು ಅದು ಮಾಡಿದ್ರು. ಅದು ವಾಟ್ ಎವರ್ ಏನದು ಮತ್ತೆ ಅಪ್ಲೋಡ್ ಆಗಿದೆ. ಅಂದರೆ ಅವೇನೇನು ಮ್ಯೂಟು ಅವೆಲ್ಲ ಕೊಟ್ಟಿದ್ದಾರೆ ಇವಾಗ, ಅದೆಲ್ಲ ಇರಲಿ. ಬಟ್ ನೀವು ಕೂಡ ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅದೆಲ್ಲ ಸ್ವಲ್ಪ ಅದು ರಕ್ತಪಾತ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಓಕೆ, ಅದು ಇರ್ಬೋದು. ಬಟ್ ಪ್ರೇಮ್ ಅವ್ರ ಸಿನಿಮಾಗಳು ಹಾಡುಗಳಲ್ಲಿ ಇದಾಗಿರ್ಬೋದು, ಸಾಂಗು ಅಂದರೆ ಸಿನಿಮಾ ನನಗಂತೂ ಸಖತ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇನ್ನೊಂದು ಖುಷಿ ವಿಚಾರ ಅಂದರೆ ಈಗ ಅಪ್ಲೋಡ್ ಆಗಿದೆ. ಅದೊಂದು ಅಪ್ಲೋಡ್ ಆಗಿ ಆಲ್ರೆಡಿ 2 ಮಿಲಿಯನ್ ಕ್ರಾಸ್ ಆಗೋಯ್ತು. ಸೊ ಮತ್ತೆ ಆನಂದ್ ಅಡಿ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ. ಅದಾದಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಆಲ್ರೆಡಿ ಅಂದರೆ ಫ್ಯಾನ್ ಶೋ ಓಪನ್ ಕೂಡ ಆಗಿದೆ. ಏನು ಏಪ್ರಿಲ್ 30ನೇ ತಾರೀಕು ಬೆಳಗಿನ 6 ಗಂಟೆ 5:30 6 ಗಂಟೆಯಿಂದನೇ ಶೋ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದೊಂದು ಖುಷಿ ವಿಚಾರನೇ. ನಾನು ಕೂಡ ಈಗ ಬುಕ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ನಾನು ನೋಡ್ತೀನಿ, ಅದಾದರೆ 30ನೇ ತಾರೀಕು, ಇಲ್ಲಾಂದರೆ 10 ಗಂಟೆ ಶೋ, ಈ ಥರ. ಒಟ್ಟಲ್ಲಿ ಸಿನಿಮಾ ನೋಡೋದಂದ್ರೆ ಪಕ್ಕ ಗ್ಯಾರಂಟಿ. ಯಾಕೆಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಆ ಹಾಡುಗಳಾಗಿರ್ಬೋದು, ಆ ಲೊಕೇಶನ್ನು, ಕಲಾವಿದರು. ಸೊ ಆಮೇಲೆ ಮೇಲಾಗಿ ನಮ್ಮ ಪ್ರೇಮ್ ಸರ್, ಯಾಕೆಂದರೆ ಅವರ ಕರಿಯ, ಜೋಗಿ, ಎಕ್ಸ್ಕ್ಯೂಸ್ ಮೀ, ಜೋಗಯ್ಯ, ರಾಜು ಎಲ್ಲ ಸಿನಿಮಾಗಳು, ಪ್ರೀತಿ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾನೂ ಅಷ್ಟೇ. ಪ್ರೀತಿಗೆ ಭೂಮಿ ಮೇಲಿದೆ ಎಲ್ಲ ಸಿನಿಮಾಗಳನ್ನು ಕೂಡ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿರೋದು. ಹೀಗಾಗಿ ಈ ಸಿನಿಮಾದ ಬಗ್ಗೆಯೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಆಮೇಲೆ ಒಂದು ಕಡೆ ನೋಡಿದ್ರೆ ನಮ್ಮ ಧ್ರುವ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ಅಷ್ಟೇ. ಅದ್ದೂರಿ, ಬಹದ್ದೂರು, ಭರ್ಜರಿ, ಆಮೇಲೆ ಎಲ್ಲ ಸಿನಿಮಾಗಳು, ಮಾರ್ಟಿನ್ ಆಗಿರ್ಬೋದು, ಆಮೇಲೆ ಪೊಗರು ಸಿನಿಮಾ, ಈ ಸಿನಿಮಾನೂ ಅಷ್ಟೇ ನಾನು ಥಿಯೇಟ್ರಲ್ಲಿ ನೋಡಿರೋದು. ಸೊ ಹೀಗಾಗಿ ನನಗೆ ಅಂತೂ ಸಖತ್ ಇದೆ. ಸೊ ಈಗ ಏನು ಕೆ.ಡಿ. ಏನು ಬರ್ತಾಯಿದೆ, ನಿಜವಾಗ್ಲೂ ನನಗೆ ಖುಷಿ ಇದೆ. ಸೊ ಏನೇನು ಡಿಲೀಟ್ ಆಗೋಯ್ತು ಓಕೆ, ಅದರ ಆ ಟ್ರೈಲರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡಿದ್ದಾರೆ, ಕೆಲವೊಂದು ಮ್ಯೂಟ್ ಮಾಡಿದ್ದಾರೆ. ಅಂದರೆ ಅದು ಸ್ವಲ್ಪ ಏನೋ ಸೆನ್ಸಾರ್ ಪ್ರಾಬ್ಲಮ್ ಆಗೋಯಿತು ಅದಂತ ಹೇಳಿದ್ರು. ಅದೆಲ್ಲ ಈಗೆಲ್ಲ ಕ್ಲಿಯರ್ ಆಗಿದೆ. ಸೊ ನೀವು ಕೂಡ ಮತ್ತೆ ಟ್ರೈಲರ್ ನೋಡಿ, ಅದೇ ಟ್ರೈಲರಲ್ಲೇ ಮತ್ತೆ ಕಾಮೆಂಟ್ ಮಾಡಿ. ಸೊ ಆಲ್ ದ ಬೆಸ್ಟ್ ಇಡೀ ಎಂಟೈರ್ ಕೆ.ಡಿ. ಟೀಮ್ಗೆ. ಯಾಕಂದರೆ ನಮ್ಮ ರವಿಚಂದ್ರನ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ರಮೇಶ್ ಅವರು ಇದ್ದಾರೆ, ರೀಶ್ಮಾ ನಾಣೆ ಅವರು ಬಾಣದಾರಿಯಲ್ಲಿ, ಮತ್ತು ಏಕಲವ್ಯ ಸಿನಿಮಾ ನೋಡಿದ್ದೆ ಒಂದು. ಆಮೇಲೆ UAL ಅಷ್ಟೇ ಬಿಡಿ. ಒಂದು ಎಷ್ಟು ಇದರಲ್ಲಿ ಅವ್ರು ಹೇಳ್ತಾರಲ್ಲ, ಸರಸ್ಲ ಜನನ ಹಾಕ್ಲ ದುಮ್ಮಿ, ಅದು ಸಖತ್. ಆಮೇಲೆ ಅದು ಟ್ರೈಲರಲ್ಲಿ ಅದು ನನಗೆ ಅಪ್ಪು ಸರ್ ನೆನಪಾದ್ರು, ಒಂದೊಂದು ಸೀನು ಅದೆಲ್ಲ ಕಟ್ ಆಗ್ತದೆ. ಅದ್ರ ಬಗ್ಗೆ ನಾನು ವಿಡಿಯೋನೂ ಕೂಡ ಮಾಡಿದ್ದೆ. ಅಂದರೆ ಇದೇ ಮೊದಲೇ ತಪ್ಪ ಮಚ್ಚಿ ಹಿಡಿತಾ ಇದ್ದೀನಿ. ಅದು ಅಂದರೆ ಧ್ರುವ ಸರ್ಜಾ ಅವರು ಈ ಪೊಗರು ಮತ್ತು ಈ ಅಂದರೆ ಈ ರಗಡ್ ಲುಕ್ಕಲ್ಲಿ ಕಾಣಿಸ್ಕೊತಿರೋದು, ಕ್ರಿಮಿನಲ್ಲು. ನನಗೆ ಅದು ನಮ್ಮ ಹಾವೇರಿ ಜಿಲ್ಲೆ ಕಥೆ ಅಂತಲೇ ಹೇಳಿದ್ದಾರೆ. ಹಾವೇರಿ ಜಿಲ್ಲೆ ಆನಲ್ ತಾಲೂಕು ಕಲ್ಲಿ ಸ್ಟೋರಿ ಅಂತ. ಸೊ ಕೆರೆಬೇಟೆ ಆದಮೇಲೆ ರಾಜ್ಗುರು ಅವ್ರು ಏನು ಮಾಡ್ತಾರೆ ನನಗೆ ಅದು, ರಚಿತಾರಾಮ್ ಕೂಡ ಮತ್ತು ನಮ್ಮ ರಚು ಮೇಡಮ್ ಕೂಡ ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಅದು ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಇದರಲ್ಲಿ ಹಾಡುಗಳು ಬಿಡಿ, ಎಲ್ಲ ಹಾಡುಗಳು, ಅಣ್ತಮ್ಮ ಜೋಡಿತುಗಳು, ಶಿವ ಶಿವ, ಸೆಟ್ಟಾಗಲ್ಲ ನಂಗು ನಿಂಗು ಹೋಗಿ, ಅದಾಗಿರ್ಬೋದು, ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ ಅದು. ಸೊ ಎಂಟೈರ್ ಕೆ.ಡಿ. ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಮತ್ತೆ ಕಾಯ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಅಂದರೆ 30ನೇ ತಾರೀಕು ಯಾವಾಗ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಇಡೀ ತಂಡಕ್ಕೆ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಕೆ.ಡಿ. ಟ್ರೈಲರ್ ಮತ್ತೆ ಅಪ್ಲೋಡ್ ಆಗಿದೆ, ಮತ್ತೆ ನೀವು ನೋಡಿ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಕಾಮೆಂಟ್ ಮಾಡಿ. ಸೊ ಮಿಸ್ ಮಾಡಿದೆ, ಎಲ್ಲರೂ ಥಿಯೇಟ್ರ್ ನೋಡೋಣ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸಂಜಯ್ ದತ್ ಅವರು ಮತ್ತೆ ಆ್ಯಕ್ಟ್ ಮಾಡ್ತಾರೆ ನಮ್ಮ ಕನ್ನಡ ಸಿನಿಮಾದಲ್ಲಿ. ನನಗಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬಿಡಿ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.